ಜಗದ್ಗುರು ರೇವಣಸಿದ್ದೇಶ್ವರ ಮಹಾರಾಜ್ ಕಿ. ನಿಮಗೆ ಪಕ್ಕ ಬಿಸಿಲುತ್ತೆ. ಸಾಯಿನಾಥ್ ಮಹಾರಾಜ್ ಕಿ. ನಿರಾಲಂಬನಿಷ್ಠ ನಿರಾಕಾರ ದೇವೋ ನಿರಾವರಣ ವರ್ಣ ನಿಜಾನಂದ ಭಾವೋ ನಮಾಯ ನಮೋಹ ಪರಬ್ರಹ್ಮಚರ್ಯ ಆದಿ ಜಗದ್ಗುರು ಶ್ರೀ ರೇವಣಸಿದ್ಧವರ್ಯ ಎನ್ನ ಆರಾಧ್ಯ ಗುರು ಜಗದ್ಗುರು ರೇವಣಸಿದ್ದೇಶ್ವರರನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿ ಈ ಕ್ಷೇತ್ರದ ಅಧಿದೇವತೆಯಾಗಿರುವಂಥ ಪವಾಡ ಪುರುಷ, ಯೋಗಿ ಪುರುಷ, ಅವತಾರಿ ಪುರುಷ, ಸಾಕ್ಷಾತ್ ಪರಮಾತ್ಮನ ಅವತಾರಿಯಾಗಿರುವಂಥ ಸಾಯಿನಾಥ ಸಾಯಿಬಾಬನವರ ಕರ್ತೃಗತಿಗೆ ಕಾಯವಾಕ್ಮನಗಳಿಂದ ನಮಸ್ಕರಿಸಿ ಬಸವಾದಿ ಶಿವಶರಣರಲ್ಲಿ ಕನಕಾದಿ ಸಂತರನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿ ಇಂದಿನ ಸಾಯಿ ಮಂದಿರದ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಸಾಮೂಹಿಕ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಆತ್ಮೀಯ ಎಲ್ಲ ಪರಮಪೂಜ್ಯರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಮಹೋದಯರಲ್ಲಿ, ಈಗ ತಾನೇ ಸಾಂಸಾರಿಕ ಜೀವನಕ್ಕೆ ಕಾಲ ನೀಡುತ್ತಿರುವಂಥ ವಧುವರರಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ಒಂದೇ ಮನೆತನದಿಂದ ಭಗವಂತನಿಗಾಗಿ ಬಹುತೇಕ ನಾವು ಎಲ್ಲ ಕಡೆ ನೋಡ್ತೇವೆ, ಎಲ್ಲ ಊರನವರು ಸೇರ್ಕೊಂಡರ ಮಾಡಿರ್ತಾರೆ, ಎಲ್ಲ ಸಮಾಜದವರು ಸೇರ್ಕೊಂಡರ ಎಲ್ಲ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ. ಆದ್ರೆ ನಮ್ಮ ದಿಗ್ಗಿ ಮಹಾರಾಜ ಎನ್ನುವಂತ ಒಬ್ಬನೇ ಅವರ ತಂದೆಯ ಅಪೇಕ್ಷೆಯ ಅವರ ತಮ್ಮನನ್ನ ಸೇರಿಸಿಕೊಂಡು ಎಲ್ಲ ಕುಟುಂಬದವರು ಸೇರಿಸಿಕೊಂಡು ಒಂದು ಒಳ್ಳೆಯ ಸಾಯಿನಾಥ ಮಂದಿರವನ್ನು ನಿರ್ಮಾಣ ಮಾಡಿ ಹೋದ ವರ್ಷ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಈಗ ಅದೇ ಸಮಯವನ್ನಿಟ್ಕೊಂಡು ಅದೇ ಮುಹೂರ್ತವನ್ನಿಟ್ಟುಕೊಂಡು ಪ್ರತಿ ವರ್ಷ ಇದನ್ನು ಮುನ್ನಡೆಸಬೇಕಂತ ತಿಳ್ಕೊಂಡು ಈ ವರ್ಷನೂ ಕೂಡ ಸಾಮೂಹಿಕ ವಿವಾಹ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಹಾಗೆ ಅನ್ನುವಂಥದ್ದು ಬಹುತೇಕವಾಗಿ ಸಾಮೂಹಿಕ ಅಂತಂದ್ರೆ ಒಂದು ನೆನಪಿಗೆ ಬರ್ತದೆ. ಎಲ್ಲ ನಾನು ಸ್ವಲ್ಪ ನೋಡ್ತೀರಿ ಈ ಕಡೆ ಲಗ್ನ ಆಗೋರು ಬ್ಯಾಸರಾಗ ನಿಮ್ ಮೂತಿ ನೋಡಿದ್ರೆ ಗೊತ್ತಾಗ್ತದೆ. ಊಟ ಹಾಕಿಲ್ಲ ನಿಮ್ಗೆ ಅಲ್ಲ, ಊಟ ಮಾಡಿ ಕೂತೀರಿ. ಲಗ್ನ ಅನ್ನುವಂಥದ್ದು ನಮ್ಮ ಭಾರತ ಭೂಮಿಯಲ್ಲಿ ಪವಿತ್ರವಾಗಿರುವಂತ ಒಂದು ಘಟ್ಟ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಮಾಂಗಲ್ಯ ಧಾರಣ ಮಾಡ್ತಾರೆ, ಹೆಣ್ಮಕ್ಳಿಗೆ ಮಾಂಗಲ್ಯ ಧಾರಣೆ ಮಾಡ್ತಾರೆ. ಮಾಂಗಲ್ಯ ಧಾರಣ ಮಾಡುವಾಗ ಒಂದು ಮಂತ್ರ ಹೇಳ್ತಾರೆ, ಸರ್ವ ಮಂಗಳ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ತ್ವಂಜೀವ ಶರದಶತಂ ಮಂತ್ರ. ಯಾಕೆ ಈ ಮಂತ್ರ ಹೇಳ್ತಾರ? ಈ ಮಂತ್ರದಲ್ಲಿ ಏನಂತ ಶಕ್ತಿ ಅದ ಅಂತಂದ್ರೆ ಇದು ಸಂಸ್ಕೃತ ಬಹಳ ಮಂದಿಗೆ ಅರ್ಥ ಆಗಂಗಿಲ್ಲ. ಅವನ್ ಪೂಜಾರಪ್ಪ ಏನೋ ಹೇಳ್ಬಿಡ್ತಾನೆ, ನೀವೇನೋ ಕೇಳ್ಕೊಂಡ್ ಬಿಡ್ತೀರಿ, ನಮ್ದು ಲಗ್ನ ಆಯ್ತಂತ ನೀವು ಹೋಗ್ಬಿಡ್ತೀರಿ. ಆದ್ರೆ ಈ ತಾಳಿಯ ಮಹಿಮೆಯನ್ನ ಈ ಮಂತ್ರದಲ್ಲಿ ಉಪದೇಶ ಮಾಡ್ತಾರೆ. ನಿಮ್ಮೆಲ್ಲರಿಗೆ ತಾಳಿಯನ್ನು ಎಲ್ಲಿ ಕಟ್ತಾರ? ಬಹಳ ಮಂದಿ ಹೆಣ್ಮಕ್ಳು ಸೇರಿದ್ರಿ ಇಲ್ಲಿ. ತಾಳಿಯನ್ನ ಎಲ್ಲಿಗೆ ಕಟ್ತಾರಂದ್ರೆ ಟೊಂಕಕ್ಕ, ಕುತ್ತಿಗೆಗೆ, ಟೊಂಕಕ್ಕ ಮಣಕೈಗೆ ಕಟ್ಟಂಗಿಲ್ಲ. ತಾಳಿ ಎಲ್ಲಿ ಕಟ್ತಾರಮ್ಮ? ಕುತ್ತಿಗೆಗೆ ಕಟ್ತಾರೆ. ಯಾಕ ಕುತ್ತಿಗೆಗೆ ತಾಳಿ ಕಟ್ತಾರೆ ಅಪ್ಪ ಅಂತಂದ್ರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ನೀನು ತಾಳಬೇಕು ಅಂತ ಕುತ್ತಿಗೆ ಮಟ್ಟ ಬಂದ್ರು ತಾಳ ಅಂತ ನಿನಗೆ ಕುತ್ತಿಗೆಗೆ ತಾಳಿ ಕಟ್ತಾರೆ. ಇನ್ನ ತಾಳಿಯ ನಿರ್ಮಾಣ ಏನಿದೆ ನೋಡು, ತಾಳಿ ರೆಡಿ ಮಾಡ್ತಾರಲ್ಲ ಅದು ಅದ್ಭುತವಾಗಿರುವಂತದ್ದು. ತಾಳಿ ಹೇಗೆ ನಿರ್ಮಾಣ ಆಗಿರ್ತದೆ ಅಂತಂದ್ರೆ ನೂರಾರು ಕರಿಮಣಿಗಳನ್ನ ಹಾಕ್ತಾರ. ಅದಕ್ಕೆ ಒಂದೆರಡು ಕರಿಮಣಿ ಹಾಕಂಗಿಲ್ಲ. ತಾಳಿ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರ? ನೂರಾರು ಕರಿಮಣಿ ಹಾಕ್ತಾರೆ. ಆ ಕರಿಮಣಿಗಳು ಏನು ಉಪದೇಶ ಮಾಡ್ತವೆ ಅಂತಂದ್ರೆ ನೀನು ತವ್ರ ಮನೆಯಲ್ಲಿ ಹೆಂಗೆಂಗೋ ಬದುಕ್ತಾ ಇದ್ದಿ, ನೀನೇನೇ ಅಲ್ಲಿ ತಪ್ಪು ಮಾಡಿದ್ದೆ ಅಂದ್ರೆ ತಾಯಿ ಮನ್ನಿಸ್ಕೇಸಿ ನಿನಗ ರಕ್ಷಣೆ ಕೊಡ್ತಿದ್ಲು. ತಾಯಿ ನಿನಗೆ ಏನೇ ತಪ್ಪು ಮಾಡಿದ್ರು ಹೋಗಿ ಬಿಡು ನನ್ನ ಮಗಳು ಅಂತಿದ್ಲು. ಆದ್ರೆ ಗಂಡನ ಮನೆಯಲ್ಲಿ ಹಾಗಲ್ಲ. ನಿನ್ನ ತಪ್ಪುಗಳನ್ನು ಎತ್ತಿಡಿತಾರೆ, ನಿನ್ನ ತಪ್ಪುಗಳನ್ನು ಒತ್ತೊತ್ತಿ ಮಾತನಾಡ್ತಾರೆ, ನಿನಗೆ ಕಪ್ಪು ಚುಕ್ಕಿಗಳು ಕೊಡ್ತಾರೆ. ಒಂದಲ್ಲ ಎರಡಲ್ಲ ಕರಿಮಣಿ ಒಳಗ ನೂರಾರು ಮಣಿಗಳು ಹೇಗದವಲ್ಲ ಹಂಗ ನೂರಾರು ಸಮಸ್ಯೆಗಳು ನೀನು ಗಂಡನ ಮನೆಗೆ ಹೋಗಿ ಬರ್ತಾವ. ಅದ್ರೊಳಗ ಕರಿಮಣಿ ಒಳಗ ಅಲ್ಲೊಂದಿಲ್ಲೊಂದು ಬೆಲ್ಲದ ಮಣಿ ಅಂತ ಹಾಕ್ತಾರೆ. ಹೌದಲ್ವಾ? ಬಳಸಿರ್ತಾವ ಬೆಲ್ಲದ ಮಣಿ ಕಡಿಮೆ ಇರ್ತಾವ, ಕರಿಮಣಿನೇ ಬಾಳ ಇರ್ತಾವ, ಕಪ್ಪು ಚುಕ್ಕಿನೇ ಬಾಳ ಬರ್ತಾವ. ಅಷ್ಟು ಕಪ್ಪು ಚುಕ್ಕಿ ಒಳಗೆ ನೀನು ಬೆಲ್ಲದ ಮಣಿ ಏನ್ ಹೇಳ್ತಾವ ಅಂದ್ರೆ ನೀನು ಬೆಲ್ಲದಂಗ ಬದುಕಬೇಕು ನಿನ್ನ ಜೀವನದೊಳಗ ಅಂತ ಅಲ್ಲೊಂದಿಲ್ಲೊಂದು ಬೆಲ್ಲದ ಮಣಿ ಹಾಕ್ತಾರೆ. ಇನ್ನ ಮುಂದೆ ಹೋಗಿ ಏನ್ ಮಾಡ್ತಾರೆ ಅಂತಂದ್ರೆ 2 ಬಂಗಾರದ ಪದಕಗಳನ್ನ ಹಾಕ್ತಾರೆ. ಅದ್ರೊಳಗೆ 2 ಬಂಗಾರದ ಪದಕಗಳು. ಆ ಬಂಗಾರದ ಪದಕಗಳು ಏನು ಉಪದೇಶ ಮಾಡ್ತವೆ ಅಂತಂದ್ರ ಇಷ್ಟು ದಿನ ನೀನು ಹೆಂಗೆಂಗೋ ಬದುಕಿದ್ದಿ, ಒಂದೇ ಆಗಿದ್ದಿ, ನೀನು ಒಬ್ಬಳೇ ಹೆಣ್ಮಗಳಾಗಿದ್ದಿ, ನೀನು ಒಬ್ಬತನ
ಒಬ್ಬನಾಗಿದ್ದು ಇನ್ನು ಮೇಲೆ ಇಬ್ಬರಾಗಿರಿ. ಇಬ್ಬರ ಜೀವನ ಹೇಗಿರ್ಬೇಕಂದ್ರೆ ಅವು ಎರಡು ಬಂಗಾರದ ನಿರ್ಮಾಣ ಮಾಡಿದ್ದು ಏನು ಉಪದೇಶ ಮಾಡ್ತಾವಂತಂದ್ರೆ, ಇಷ್ಟು ಕರಿಮಣಿ ಒಳಗ ಇಷ್ಟು ಕಪ್ಪು ಚುಕ್ಕಿ ಒಳಗ ಬೆಲ್ಲದಂಗಿದ್ದು ಎರಡೂ ದಂಪತಿಗಳು ಇಬ್ಬರು ಸತಿಪತಿಗಳು ಬಂಗಾರದಂಗ ಬದುಕಬೇಕು ಅಂತ ತಿಳ್ಕೊಂಡು ಆ ಮಾಂಗಲ್ಯ ನಮ್ಮೆಲ್ಲರಿಗೂ ಉಪದೇಶ ಮಾಡ್ತದೆ ಎನ್ನುವಂಥದ್ದು. ಹಾಗಾಗಿ ಅಂತ ಒಂದು ಅದ್ಭುತವಾಗಿರುವಂತ ಏನು ಸಾಮೂಹಿಕ ವಿವಾಹವನ್ನ ನಮ್ಮ ಮಹಾರಾಜ ಹೆಸರೇ ದೊಡ್ಡ ಹೆಸರೇನಿತ್ತಂದು ಮಹಾರಾಜರ ಕೆಲಸ ಏನಿರ್ತದೆ? ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಮಹಾರಾಜ ಅಂತಾರೆ, ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಮಹಾರಾಜ ಅಂತಾರೆ. ಮಹಾರಾಜ ಅಂದ ಮೇಲೆ ಅದ್ರ ತಕ್ಕಂಗೆ ಇರಬೇಕಾಗ್ತದೆ. ಹಾಗಾಗಿ ನಮ್ಮ ಹೆಸರಿನೊಳಗೆ ನಮ್ಮ ಮಹಾರಾಜ ಅಂತ ಒಂದು ಅವಾಗಿನ ಕಾಲದಾಗ ಗುಡಿ ಗೋಪುರಗಳನ್ನು ಯಾರು ಕಟ್ತಿದ್ರಪ್ಪ? ಸಾಮಾನ್ಯ ಜನರಿಗೆ ಇವೆಲ್ಲ ಕಟ್ಟಕ್ ಆಗ್ತಿರ್ಲಿಲ್ಲ, ಮಹಾರಾಜರೇ ಕಟ್ಟಿಸ್ಬೇಕು. ನೀವು ನೋಡ್ಬೇಕು, ಈ ಕಡೆ ಕೇರಳ, ತಮಿಳುನಾಡು ಇಂಥ ಭಾಗಗಳಿಗೆ ಹೋದ್ರೆ ಎಷ್ಟೆಷ್ಟು ನೂರು ಎಕರೆದೊಳಗೆ ದೇವಾಲಯಗಳದಾವ. ಅವನ್ನೆಲ್ಲ ಯಾರು ಕಟ್ಟಿದ್ರು? ಒಬ್ಬೊಬ್ಬ ಮಹಾರಾಜನ ಹೆಸರು ಹೇಳ್ತಾರ. ಆದ್ರೆ ಇಬ್ರಾಹಿಂಪುರದೊಳಗೆ ಸಾಯಿ ಮಂದಿರ ಯಾರು ಕಟ್ಟಿದ್ರಂದ್ರೆ ನಮ್ಮ ಈ ಮಹಾರಾಜ ಕಟ್ಟಿದ ಅನ್ನುವಂಥದ್ದು. ಅಂತ ಗುಡಿ ಕಟ್ಟಿ ಸುಮ್ಮನೆ ಕಾಟಾಚಾರಕ್ಕೆ ಕಟ್ಟಿ ಕೈ ಬಿಡ್ಲಿಲ್ಲ, ಅರ್ಥಪೂರ್ಣವಾಗಿರುವಂತ ಸಭೆಗಳನ್ನ ನಿರ್ಮಾಣ ಮಾಡಿ ಅದರೊಳಗೆ ಸಾಮೂಹಿಕ ಲಗ್ನ ಎಲ್ಲ ಈ ಕಡೆ ಭಾಗದ ಏನು ಬಡವ ಮಂದಿಗೆ ಅನುಕೂಲತೆ ಆಗಲಿ ಎನ್ನುವಂತ ನಿಟ್ಟಿನೊಳಗೆ ಸಾಮೂಹಿಕ ಲಗ್ನಗಳನ್ನ ಮಾಡ್ತಾ ಇದ್ದಾರೆ. ಅವರ ಮನೆತನಕ ಆದಿ ಜಗದ್ಗುರು ರೇವಣ ಸಿದ್ಧರ ಆಶೀರ್ವಾದ, ವೀರದೇವರ ಆಶೀರ್ವಾದ, ಸಾಯಿನಾಥನ ಆಶೀರ್ವಾದ ಸದಾವಕಾಲ ಅವರ ಮೇಲೆ ಇರಲಿ. ಯಾಕಂದ್ರೆ ಸಮಯ ಬಹಳ ಆಗ್ಯದ, ಬಿಸಿಲು ಹತ್ತಿದ, ಇನ್ನ ಗುರುಗಳು ಬಹಳ ಮಂದಿ ಮಾತಾಡೋ ಪೂಜ್ಯರಿದ್ದಾರೆ. ಹಾಗಾಗಿ ಎಲ್ಲರ ಮಾತನ್ನು ಶಾಂತ ರೀತಿಯಿಂದ ಕುಂತ್ಕೊಂಡು ತಾವೆಲ್ಲ ಆಲಿಸ್ರಿ ಅನ್ನುವಂತ ಮಾತು ಹೇಳುತ್ತಾ ನನ್ನ ಪುಷ್ಪಗಳನ್ನು ಮುಗಿಸ್ತಾ ಇದ್ದೇನೆ.